ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ, ಎಲ್ಲ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಇದು ನಿನ್ನೆ ಸಂಜೆಯ ಬ್ಲಾಗ್ ಆಗಿರುತ್ತೆ. ಈವ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿ ಸತಿ ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಯಾವ ರೀತಿ ಎಲ್ಲ ಕೆಲಸ ಇರ್ತಿತ್ತು, ಏನೆಲ್ಲ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಈ ಸತಿ ಈ ಬ್ಲಾಗಲ್ಲಿ ನಾನು ಫಸ್ಟ್ ಟೈಮು ಈವ್ನಿಂಗ್ ರೂಟೀನ್ ಯಾವ ರೀತಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ಬ್ಲಾಗಲ್ಲಿ. ನೀವು ಕೂಡ ನೋಡ್ಬೋದು ಯಾವ ರೀತಿ ಇರುತ್ತೆ. ಈ ಆರ್ಮಿ ಕ್ಯಾಂಪಸ್ಸಲ್ಲಿ ಇರುವಂತಹ ಕ್ವಾರ್ಟರ್ಸಲ್ಲಿ ನಾವಿದ್ದು ಸಂಜೆನ ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಹೇಳ್ತೀನಿ. ನಾವು ಈಗಷ್ಟೇ ಟೀ ಮಾಡಿ ಕುಡಿದು ಇವರು ಡ್ಯೂಟಿಗಂತ ಹೋದರು. ನೀವು ಡ್ಯೂಟಿಗಂತ ಹೋದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಕಾಲ್ ಮಾಡಿ ಹೇಳಿದ್ರು ಇವತ್ತು ನೈಟ್ ಡ್ಯೂಟಿ ಇದೆ ಅಂತ. ಸೊ ಅದು ಲೀಸ್ಟ್ ಅವರಿಗೆ ಮಧ್ಯಾಹ್ನದ ಮೇಲೆ ಸಿಗೋದ್ರಿಂದ ಅದು ಬೇಗ ಗೊತ್ತಾಗಲ್ಲ. ನಾನು ಸಂಜೆಗೆ ಊಟಕ್ಕೇನು ರೆಡಿ ಮಾಡಿರಲಿಲ್ಲ. ನೋಡೋಣ ಏನಾಗುತ್ತೆ, ಡ್ಯೂಟಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಆಗಲಿ ಅಂತ ಕಾಯ್ತಾ ಇದ್ದೆ. ಹಾಗೆ ಗೊತ್ತಾಯ್ತಲ್ಲ, ಹಾಗಾಗಿ ಬೇಗ ಅಂತ ಮನೆಯೆಲ್ಲ ಗುಡಿಸ್ಬಿಟ್ಟು ದೇವರಿಗೆ ಫಸ್ಟ್ ದೀಪ ಹಚ್ಚೋಣ ಅಂತ ಹೋದೆ. ಇನ್ನೇನು ದೇವಿಗೆ ದೀಪ ಹಚ್ಚಿಬಿಟ್ಟು ಒಂದಷ್ಟು ಕೆಲಸಗಳಿವೆ. ಡ್ಯೂಟಿ ಇದ್ದಾಗಲೇ ಬೇರೆ ರೀತಿ ಇರುತ್ತೆ, ಡ್ಯೂಟಿ ಇಲ್ಲದಿದ್ದಾಗಲೇ ನನಗೆ ಬೇರೆ ರೀತಿ ಕೆಲಸ ಇರುತ್ತೆ. ಆ ಥರ ಅಷ್ಟು ಕಷ್ಟ ಆಗಲ್ಲ. ಡ್ಯೂಟಿ ಇದ್ದಾಗ ಮಾತ್ರ ಆನ್ ಟೈಮ್ ಅವರಲ್ಲಿ ಹೋಗಬೇಕಾದ್ರಿಂದ ನಾನು ಅದೇ ಟೈಮಿಗೆ ಎಲ್ಲದನ್ನು ರೆಡಿ ಮಾಡಿ ಕೊಡಬೇಕು ಅವರಿಗೆ. ಎಲ್ಲದನ್ನು ಅವ್ರು ತಗೊಂಡು ಹೋಗ್ತಾರೆ ಡ್ಯೂಟಿ ಹೋಗ್ತಾ, ಅದನ್ನೆಲ್ಲ ರೆಡಿ ಮಾಡಬೇಕಲ್ಲ. ಹಾಗಾಗಿ ನಾನು ಆದಷ್ಟು ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೋಬೇಕಾಗತ್ತೆ. ಏನಿಲ್ಲ, ತುಂಬ ಸಿಂಪಲ್ಲಾಗಿ ಇವತ್ತೇನಾದರೂ ಮಾಡ್ಕೊಂಡು ಬಿಡೋಣ ಅಂತ ಕಾಯ್ತಾ ಇದ್ದೆ. ಮೊನ್ನೆ ಈ ಥರ ಬೇಬಿ ಕಾರ್ನ್ ತಗೊಂಡು ಬಂದಿದ್ದರು. ಇದು ತುಂಬ ಚೆನ್ನಾಗಿರುತ್ತೆ, ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಬೇಬಿ ಕಾರ್ನು. ಇದು ಕಾರ್ನಿನ ಸಣ್ಣ ಸಣ್ಣ ಒಂದು ಎಳ್ತು ಇರುತ್ತಲ್ಲ ಆ ಥರದ್ದು ಕಾರ್ನ್ ಇದು. ಇದ್ರದ್ದು ಪಲ್ಯ ಮಾಡೋಣ ಅಂತ ತೆಗೆದೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನು ಪಲ್ಯ ಮಾಡ್ತೀನಿ. ಹಾಗೆ ಇದ್ರ ಜೊತೆಗೇ ಚಪಾತಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ರಾತ್ರಿ ಊಟ ಮಾಡೋದನ್ನೇ ಕಡಿಮೆ ಮಾಡಿದ್ದೀವಿ, ಮಾಡೋದು ಇಲ್ಲ ಕೆಲವೊಂದು ಸತಿ. ಚಪಾತಿನೇ ತಿಂತಾ ಇದ್ದೀವಿ. ಯಾಕಂದರೆ ಇಲ್ಲಿರೋ ಚಳಿಗೆ ರೈಸ್ ತಿಂದು ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಚಪಾತಿನ ತಿನ್ನೋದ್ರಿಂದ ಸ್ವಲ್ಪ ಬಾಡಿ ಬೆಚ್ಚಗಾಗಿರುತ್ತೆ, ಹೀಟ್ ಆಗುತ್ತಲ್ವ ಸ್ವಲ್ಪ ಚಪಾತಿ ಅಂತ ಆ ಥರ ಯೋಚನೆ ಮಾಡಿ ಚಪಾತಿನ ಮಾಡ್ತಾಯಿದ್ದೆ. ನಾವು ಒಂದು ಪ್ರದೇಶಕ್ಕೆ ಹೋದ್ವಿ ಅಂತ ಅಂದರೆ ಅಲ್ಲಿ ಜನ ಏನು ಫಾಲೋ ಮಾಡ್ತಾರೆ ಅದನ್ನು ನಾವು ಫಾಲೋ ಮಾಡೋದ್ರಿಂದ ಅಲ್ಲಿನ ವೆದರ್ಗೆ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಊರಲ್ಲಿ ಹೇಗಿದ್ವೋ ಹಾಗೆ ಇಲ್ಲೂ ಇರ್ತೀವಿ ಅಂತ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅಲ್ಲಿನ ಕುಚ್ಚಲಕ್ಕಿ ಈ ಚಳಿಗೆ ಊಟ ಮಾಡಲಿಕ್ಕಾಗಲ್ಲ. ಹಾಗೆ ಅಲ್ಲಿನ ಇಲ್ಲಿ ಎಲ್ಲದನ್ನು ಕಂಟಿನ್ಯೂ ಮಾಡಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ಇಲ್ಲೆಲ್ಲರೂ ಆ ಥರ ಸಂಜೆಗೆ ಚಪಾತಿ ಆ ಥರನೇ ಎಲ್ಲ ಮಾಡೋದು, ರೊಟ್ಟಿ ಈ ಥರದನ್ನೆಲ್ಲ ತಿನ್ನೋದ್ರಿಂದ ಅವರು ಅದನ್ನು ಬಾಡಿನ ಹೀಟ್ ಮಾಡೋದಕ್ಕೆ ಅಥವಾ ಬಾಡಿನ ಚಳಿಯಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ನಾನು ಕೂಡ ಅದನ್ನೇ ಈಗ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ನಮಗೆ ರೇಷನ್ ಬೇರೆ ಸಿಗುತ್ತೆ ಫ್ರೀಯಾಗಿ. ನಾವು ರೇಷನ್ ಮನಿ ಅಥವಾ ರೇಷನ್ ಏನು ಬೇಕಾದರೂ ತೊಗೊಳ್ಬೋದು. ನಾವು ಸೌತಿನವರಿಗೆ ರೇಷನ್ ಮನಿನೇ ಬೆಸ್ಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಅವರು ಬೇರೆ ಬೇರೆ ಚೆನ್ನ ದಾಲ್ ಆ ಥರ ದಾಲ್ಗಳೆಲ್ಲ ಜಾಸ್ತಿ ಕೊಡ್ತಾರೆ ರೇಷನಲ್ಲಿ. ನಮಗೆ ಅಷ್ಟೊಂದು ಯೂಸ್ ಇರಲ್ಲ ಅಲ್ವಾ. ಹಾಗಾಗಿ ನಾವು ರೇಷನನ್ನು ಹೊರಗಡೆ ಅಂಗಡಿಯಲ್ಲೇ ತೊಗೊಂಡು ಮತ್ತು ರೇಷನ್ ಮನಿನ ತೊಗೊತೀವಿ. ಬಟ್ ಏನಾಯ್ತಂತ ಅಂದರೆ ಲಾಸ್ಟ್ ಟೈಮ್ ತುಂಬ ಗೋಧಿ ಹಿಟ್ಟನ್ನು ಕೊಟ್ಟಿದ್ದರು ಇವ್ರು ಯೂನಿಟಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಇವರು ತೊಗೊಂಡು ಬಂದಿದ್ದರು. ಆ ಗೋಧಿ ಹಿಟ್ಟು ಒಂದಷ್ಟಿದ್ದು ಅದನ್ನೆಲ್ಲ ನಾನು ಚೆನ್ನಾಗಿ ಗಾಳಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಇವತ್ತು ಹಾಕಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಗೋಧಿ ಹಿಟ್ಟು ಖಾಲಿಯಾಗಿದೆ. ಇವತ್ತು ಅದ್ರ ಚಪಾತಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು, ಅದು ಹೇಗಾಗಿದೆ ಏನಾಗಿದೆ ತೆಗೆದೇ ನೋಡಿಲ್ಲ. ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಾನು ಅದೆಲ್ಲ ಕಟ್ ಮಾಡ್ಕೊಂಡೆಲ್ಲ ತರಕಾರಿ, ಅದಕ್ಕೆ ಫಸ್ಟ್ ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆನ ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂದಾಕ್ಷಣ ಸ್ವಲ್ಪ ಬೆಳ್ಳುಳ್ಳಿನ ಗುದ್ದುಬಿಟ್ಟು ಹಾಕಿದ್ದೀನಿ, ಒಂದು ಗಡ್ಡೆ ಅಷ್ಟು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಅದೆರಡು ಬಾಡಿದ್ರ ಮೇಲೆ ನೆಕ್ಸ್ಟು ಸ್ವಲ್ಪ ಟೊಮೊಟೊ ಕಟ್ ಮಾಡಿಟ್ಟಿದ್ದೇವೆ ಅದನ್ನು ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಂದರೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಅದು ಕಾರ್ನಿನ ಜಾಸ್ತಿ ಇರಲ್ಲ, ಒಂದು 5-6 ಪೀಸ್ ಇರುತ್ತೆ ಅನಿಸುತ್ತೆ ಅಷ್ಟಕ್ಕೆ ತುಂಬ ಪಲ್ಯ ಆಗಲ್ಲ. ನೀವು ಮನೆಯಲ್ಲಿ ಒಂದು 4 ಜನ ಇದ್ರಿ ಅಂದರೆ ಅದು ಸಾಲಲ್ಲ ಒಂದು ಪ್ಯಾಕೆಟು. ಹಾಗಾಗಿ ಸ್ವಲ್ಪ ಈ ಥರ ಬೆಳ್ಳುಳ್ಳಿ ಈ ಥರ ಈರುಳ್ಳಿನ ಮತ್ತು ಟೊಮೊಟೊನ ಜಾಸ್ತಿ ಹಾಕ್ಕೊಂಡ್ರಿ ಅಂತ ಅಂದರೆ ಎಲ್ಲರಿಗೂ ಸಾಲುತ್ತೆ. ಎಲ್ಲರೂ ಸ್ವಲ್ಪ ರುಚಿ ಆದರೂ ನೋಡ್ಬೋದು, ಅಷ್ಟು ಬರ್ಬೋದು. ಹಾಗಾಗಿ ನಾನು ಕೂಡ ಹಾಗೆ ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ.
ಏನಂದರೆ ಇದನ್ನೆಲ್ಲ ಅವಾಗವಾಗ ಒಂದೊಂದ್ಸತಿ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಡೈಲಿ ತಿನ್ನೋದಕ್ಕೆ ಅಷ್ಟೊಂದು ಅನಿಸಲ್ಲ. ಮತ್ತು ತುಂಬ ಕಾಸ್ಟ್ಲಿ ಕೂಡ ಅನಿಸ್ತು ನನಗೆ. ಒಂದು 5-6 ಪೀಸಿಗೆ 60 ರೂಪಾಯಿ ಅಂತ ಅಂದರು. ನಮ್ಮೂರಲ್ಲಿ 50 ರೂಪಾಯಿ ಒಂದು ಮಡಕೆ ಮೀನು ಸಿಗಲ್ಲ ಈಗ, ಬಟ್ ಆದರೂ ಸೀಸನಲ್ಲಿ ಸಿಗುತ್ತೇನೋ. ಅಂದರೆ ನಂಗೆ ಅದೇ ಅನಿಸ್ತು, ಇದು 4 ಜನ ಇರೋ ಮನೆಗೆ ಇದೆಲ್ಲಿ ಸಾಲತ್ತೆ ಅಂತ ಇದ್ದೆ. ಹಾಗೆ ಚಪಾತಿಗೂ ಹಾಗೆ ಕಲಿಸ್ಕೊಳ್ಳೋಣ ಅಂತ ಚಪಾತಿ ಕಲಿಸ್ಕೊಂಡೆ. ಹಿಟ್ಟೇನೋ ಚೆನ್ನಾಗೇ ಇದೆ, ಬಟ್ ಏನೋ ಸ್ವಲ್ಪ ನಾನು ಯೂಸ್ ಮಾಡೋ ಹಿಟ್ಟು ಥರ ಅನಿಸ್ತಾ ಇಲ್ಲ. ಓಕೆ, ಇದೇನೋ ಆಗುತ್ತೆ ನೋಡೋಣ. ಮತ್ತು ಹಾಗೆ ಬೆಳಗ್ಗೆಗೆ ಏನಾದರೂ ತಿಂಡಿ ಆಗಲೇಬೇಕಲ್ವಾ, ಬೆಳಗ್ಗೆ ಬೇಗ ಎದ್ದು ಹೋಗ್ತಾರೆ. ನನಗೆ ಈ ಚಳಿಯಲ್ಲಿ ಏಳೋದು ಇದು ಸಮಸ್ಯೆ ಅನಿಸಲ್ಲ, ಎದ್ದು ತಿಂಡಿ ಮಾಡ್ಕೊಡೋಕ್ಕಂತೂ ಆಗೋದೇ ಇಲ್ಲ. ಎಷ್ಟು ಬೇಗ ಹೇಳ್ತೀನಿ ಅನ್ನೋದಕ್ಕಿಂತ ಈ ಚಳಿಯಲ್ಲಿ ಹೆಂಗೆ ಹೇಳೋದು ಅನ್ನೋದೇ ಒಂದು ಯೋಚನೆ ದಿನಾಲೂ ಬೆಳಿಗ್ಗೆ. ಹಂಗಾಗಿ ನಾನಿವತ್ತು ಉದ್ದು ಮತ್ತು ಮೆಂತೆನ ಮೊದಲೇ ನೆನೆ ಹಾಕಿದ್ದೆ ಮಧ್ಯಾಹ್ನ ಹೊತ್ತಿಗೆ. ಈಗ ಅದು ನೆಂದಿದೆಯಲ್ಲ, ಹಾಗಾಗಿ ಬೇಗ ಒಂದು ರುಬ್ಬಿಟ್ಕೊಂಡು ಬಿಡೋಣ ಅಂತ ರುಬ್ಕೊಂಡೆ. ಹಾಗೆಯೇ ಅಕ್ಕಿನೂ ಕೂಡ ಸ್ವಲ್ಪ ನೆನೆ ಹಾಕಿ ಅದನ್ನು ಜೊತೆಗೆ ನುಬ್ಕೊಂಡೆ. ಇದನ್ನು ನಾಳೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾಕೋ ದೋಸೆ ಮಾಡೋದಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ಇಡ್ಲಿಗೆ ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ದೀನಿ, ಇಡ್ಲಿನೇ ಮಾಡಿಬಿಡ್ತೀನಿ ಬೆಳಗ್ಗೆ. ಮತ್ತು ಒಂದೇ ಶಿಫ್ಟಲ್ಲಿ ಇಡ್ಲಿ ಮಾಡಿಬಿಟ್ರೆ ಕೆಲಸನೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಡ್ಲಿಗೆ ಮಾಡೋಣ ಅಂತ ಹಿಟ್ಟನ್ನು ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ಏನಂದರೆ ಈ ಥರ ಹಿಟ್ಟನ್ನು ಹುಳಿ ಬರಬೇಕಿತ್ತು ಚೆನ್ನಾಗಿ, ಆವಾಗಲೇ ಚೆನ್ನಾಗಾಗೋದು. ಇಲ್ಲಿ ಹೇಗೆ ಅರ್ದಿಟ್ಟಿದ್ದೀವಿ ಹಾಗೆ ಇರುತ್ತೆ, ಚೂರು ಹುಳಿ ಆಗಲ್ಲ. ಹಾಗಾಗಿ ಅದೊಂದು ರಗಳೆ. ನಾನು ಕೆಲವೊಂದು ಸತಿ ಏನು ಮಾಡ್ತೀನಿ ಅಂದರೆ, ರೂಮಿನ ಹೀಟರ್ ಇರುತ್ತಲ್ಲ, ಹೀಟರ್ ಹಾಕಿ ಅದ್ರ ಕೆಳಗೇ ಇಟ್ಕೊಂಡಿರ್ತೀನಿ ಹಿಟ್ಟಿನ ಪಾತ್ರನ. ಹಾಗಾದರೂ ಸ್ವಲ್ಪ ಏನಾದರೂ ಆಗಲಿ ಅಂತ, ಹುಳಿ ಆಗಲಿ ಅಂತ ಸ್ವಲ್ಪ ಇದಾಗಿ. ಆದರೂ ಇಲ್ಲಿನ ಚಳಿಗೆ ಅದು ತುಂಬ ಕಷ್ಟ ಬಿಡಿ, ಆಗಲ್ಲ. ನನ್ನ ಪಲ್ಯ ರೆಡಿಯಾಗಿ ಹೋಯಿತು. ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ನೀವೆಲ್ಲ ಯೂಶ್ವಲಿ ಯಾವ ರೀತಿ ಪಲ್ಯ ಮಾಡ್ತೀರಾ ಅದೇ ಥರನೇ ಮಾಡಿದ್ದು, ಏನು ಸ್ಪೆಷಲಾಗಿ ಏನು ಹಾಕಿ ಏನು ಬೇರೆ ಥರ ಏನೂ ಮಾಡಿಲ್ಲ. ಹಾಗಾಗಿ ಪೂರ್ತಿ ರೆಸಿಪಿನ ನಿಮ್ಮ ಜೊತೆಗೆ ಹೇಳಲಿಲ್ಲ, ಹಾಗೆ ತೋರಿಸಿದೆ ಅಷ್ಟೇ ವಿಡಿಯೋದಲ್ಲಿ. ಚಪಾತಿನೂ ಬೇಗ ಮಾಡ್ಕೊಳ್ಳೋಣ, ಆಗಲೇ ಟೈಮ್ ಹಾಗೆ ಹೋಯಿತು. ಇನ್ನೇನು ಅವ್ರು ಊಟ ಮಾಡಿ ಹೋಗ್ತಾರೆ ಬೇಗ. ಅವ್ರದ್ದು ಬೇರೆ ಎಲ್ಲ ತಯಾರಿ ಮಾಡ್ಕೊಳ್ಳೋದಿರುತ್ತೆ ಹೋಗೋದಕ್ಕಂತ, ಸ್ಲೀಪಿಂಗ್ ಬ್ಯಾಗ್ ಆಗಿರ್ಬೋದು, ಬೆಡ್ಶೀಟು ಅದು ಇದು ಅಂತ. ಅದನ್ನೆಲ್ಲ ನಾನು ಕೂಡ ಒಂದಷ್ಟು ಎತ್ಕೊಡ್ತೀನಿ, ಅದು ತಗೊಳ್ಳಿ ಅಂತ. ಈ ನೈಟ್ ಡ್ಯೂಟಿ ಬಂತಂದರೆ ನನಗಿಂತ ನನ್ನ ಮಗಳು ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದು ಜಾಸ್ತಿ. ನನಗಂದರೆ ನಾನೆಲ್ಲ ಅವ್ರಿಗೊಂದು ಸತಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನನ್ನ ಕೆಲಸ ಮುಗಿದೋಗುತ್ತೆ. ಆದರೆ ಈ ಸಂಜೆ ದಿನ ಅಪ್ಪ ಮಗಳದ್ದು ಏನಾದರೂ ಆಟ ಆಡೋದು, ಅವರಿಬ್ಬರೇ ಏನೋ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಇರ್ತಿತ್ತು. ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಸಂಜೆ ಮೇಲೆ ನನಗೇನು ನನ್ನ ಮಗಳನ್ನೆಲ್ಲ ಜಾಸ್ತಿ ಏನು ಇದು ಮಾಡಬೇಕಂತ ಇಲ್ಲ, ಬೀಳೋದು ಏಳೋದು ಎಲ್ಲ ಇವರೇ ನೋಡ್ತಿದ್ರು. ಆದರೆ ಈಗ ಅಪ್ಪ ಡ್ಯೂಟಿಗೆ ಹೋಗಬೇಕಾದ್ರೆ ನನಗೆ ಎಲ್ಲ ಕೆಲಸನೂ ನನಗೆ ಬರುತ್ತೆ. ಮತ್ತು ಅವಳಿಗೂ ಬೇಜಾರು, ಅಪ್ಪ ಇದ್ದರೆ ಆಟ ಆಡಿಸ್ತಿದ್ರು, ಬಾಲ್ ಆಡೋದು, ಕಿಕ್ ಮಾಡೋದು, ಹಾಗೆ ಹೀಗೆ ಅಂತ. ಮತ್ತು ಮಲಗಬೇಕಾದ್ರೂ ಹಾಗೆ ಅಪ್ಪನ ಜೊತೆಗೆ ಮಲಗಿಬಿಡ್ತಿದ್ಲು, ಬೆಡ್ಶೀಟನ್ನು ಮುಚ್ಚಾಕಿ. ಅವ್ರು ಹೋದರು, ನಾನು ಊಟ ಮಾಡಿದೆ, ನನ್ನ ಮಗಳದ್ದು ಊಟ ಆಯಿತು. ಇವತ್ತು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.